ಸಿಂದಗಿ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಯಾರು ಗೆದ್ದಿರುವಂತದ್ದು ಅನ್ನೋದನ್ನ ನೋಡ್ತಾ ಇದ್ರೆ ರಮೇಶ್ ಬೂಸನೂರು ಅವರು ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿದ್ದಾರೆ 31,000 ಮತಗಳ ಅಂತರದಿಂದ. ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ವಿಶ್ವಾಸದಲ್ಲಿದ್ರೂ ಕೂಡ ಅಲ್ಲಿ ಇನ್ನು ಸಾಕಷ್ಟು ಮತಗಳ ಎಣಿಕೆ ಇರುವಂತ ಹಿನ್ನೆಲೆಯಲ್ಲಿ ಕುತೂಹಲ ಆಗೇ ಇತ್ತು. ಈಗ 17ನೇ ಸುತ್ತಿನ ಎಣಿಕೆ ಮುಕ್ತಾಯವಾಗಿದೆ. 7,016 ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದೆ. ಕಳೆದ 11ನೇ ಸುತ್ತಿನಿಂದಲೂ ಕೂಡ ಕಾಂಗ್ರೆಸ್ 7,000ಕ್ಕೂ ಹೆಚ್ಚಿನ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾನೆ ಇದೆ. ಶ್ರೀನಿವಾಸ್ ಮಾನೆ ಗೆಲುವು ಬಹುತೇಕ ಖಚಿತ. ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ 78,342 ಮತಗಳನ್ನು ಪಡೆದುಕೊಂಡಿರುವಂಥದ್ದು. ಬಿಜೆಪಿ 71,326 ಮತಗಳನ್ನ ಗಳಿಸಿದೆ. ಜೆಡಿಎಸ್ 820 ಮತಗಳನ್ನಷ್ಟೇ ಪಡೆದುಕೊಂಡಿದೆ. ಅತ್ಯಂತ 4ನೇ ಸ್ಥಾನ ಅಂತ ಕಾಣಿಸುತ್ತೆ ಜೆಡಿಎಸ್ ನಲ್ಲಿ. ಇನ್ನು ಕಳೆದ ಬಾರಿಯ 2018ರ ಚುನಾವಣೆಯನ್ನ ಕಂಪೇರ್ ಮಾಡಿದ್ರು ಕೂಡ ಸೇಮ್ ಮತಗಳೇ ಇದೆ. ಆದ್ರೆ ಕಾಂಗ್ರೆಸ್ ಪಡೆದಿದ್ದಂತ ಮತ ಬಿಜೆಪಿ ಪಡೆದಿದ್ದಂತ ಮತ ಕಾಂಗ್ರೆಸ್ಗೆ ಹೋಗಿದೆ ಅಷ್ಟೇ. ಹಾನಗಲ್ಲಿನಲ್ಲಿ ಸ್ವಾಭಿಮಾನಿ ಮತದಾರರು ಮಾನವೀಯತೆಗೆ ಮತ ಹಾಕಿದ್ದಾರೆ. ಜನಬಲ ಗೆದ್ದಿದೆ, ಹಣಬಲ ಸೋತಿದೆ. ನಾನು ಹಾನಗಲ್ಲಿನ ಮತದಾರರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಹಾನಗಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಜಿಲ್ಲೆಯ ಎಲ್ಲ ಮುಖಂಡರು 15 ದಿವಸದಿಂದ ಪರಿಶ್ರಮ ಹಾಕಿ ಸರ್ಕಾರದ ತಂತ್ರ ಮಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ತಿರಸ್ಕರಿಸಿದ್ದಾರೆ, ದುರಾಡಳಿತವನ್ನು ತಿರಸ್ಕರಿಸಿದ್ದಾರೆ, ರೈತ ವಿರೋಧಿ, ಬಡ ವಿರೋಧಿ ಸರ್ಕಾರದ ಆಡಳಿತವನ್ನು ತಿರಸ್ಕರಿಸಿದ್ದಾರೆ. ಇನ್ನಾದರೂ ಸರ್ಕಾರ ಕಣ್ತೆರೆದು ಜನರಿಗೆ ಕಲ್ಯಾಣ ಆಗುವ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನನ್ನ ಭಾವನೆ. ಕ್ಷೇತ್ರದಲ್ಲಿ ಇವತ್ತು ಅನೇಕ ಸಮಸ್ಯೆಗಳು ಇದಾವೆ. ಆಡಳಿತ ಯಂತ್ರ ಸಂಪೂರ್ಣ ಹದಗೆಟ್ಟಿದೆ. ಆ ಆಡಳಿತ ಯಂತ್ರವನ್ನ ಸರಿದಾರಿಗೆ ತರತಕ್ಕಂಥದ್ದು ಮೊದಲನೇ ಆದತ್ತೆ. ಮತ್ತು ಸರ್ಕಾರ ಬಿಜೆಪಿ ಇರುವುದರಿಂದ ವಿಷನ್ ಹಾನಗಲ್ ಅಂತಕ್ಕಂಥ ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ, ಅದನ್ನ ಜಾರಿ ತರಲಿಕ್ಕೆ ಸರ್ಕಾರದ ವಿರುದ್ಧ ಹೋರಾಟ, ಸರ್ಕಾರದ ಜೊತೆ ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹಾನಗಲ್ ಅಭಿವೃದ್ಧಿ